ನಾವು ವರ್ಷ ಒಂದನ್ನು ಏನು ಹೇಳಿ ಹೋಗ್ತೀವಂತಂದರೆ, ಈ ಕರ್ನಾಟಕದೊಳಗೆ ಆದರ್ಶ ಅನ್ನುವಂಥದ್ದಕ್ಕೆ ಒಂದು ಸಂಸ್ಥೆ ಎದ್ದು ನಿಲ್ಲುತ್ತೆ ಅಂತಂದ್ರೆ ಅದು ಕೇವಲ ವೀರೇಶ್ವರ ಪುಣ್ಯಾಶ್ರಮ. ಆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಯಾವ ಸರ್ಕಾರಕ್ಕೂ ಮನವಿ ಸಲ್ಲಿಸಲಾರ್ದಂಗೆ ಸರ್ಕಾರ ತನ್ನ ಕಿಮ್ಮತ್ತನ್ನು ಉಳಿಸ್ಕೋಬೇಕು ಅಂತಂದರೆ ಅದಕ್ಕೆ ಮನವಿ ಸಲ್ಲಿಸಲಾರ್ದಂಗೆ ಪ್ರತಿ ವರ್ಷ ಆಶ್ರಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋ ಸರ್ಕಾರ ಬೆಲೆಯುಳ್ಳ ಸರ್ಕಾರ ಆಗುತ್ತೆ, ಬಲವುಳ್ಳ ಸರ್ಕಾರ ಆಗುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು, ಯಾವಾಗಲೂ ಕೂಡ ಆಡಳಿತಾರೂಢ ಸರ್ಕಾರಗಳು ಆಶ್ರಮದ ಕಡೆ ಗಮನ ಹರಿಸಿದರೆ ನಿಜವಾದ ರಾಜ್ಯದ ಸೇವೆಯಲ್ಲಿ ಒಂದು ಸಣ್ಣ ಪಾತ್ರವನ್ನು ವಹಿಸಿದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತಾ, ಈ 5 ಗ್ಯಾರಂಟಿ ಮಾಡಿಬಿಟ್ರಲ್ರಿ, 5 ಗ್ಯಾರಂಟಿಯಿಂದ ನಮ್ಮ ಆಶ್ರಮಕ್ಕೆ ದೊಡ್ಡ ಪೆಟ್ಟು ಬಿದ್ದತಿ. ಯಾಕೆ ಹೇಳ್ರಿ? ಎಲ್ಲರೂ ಬರುದ ಉಣ್ಣುದ ಬರದ ಉಣ್ಣುದ ಹಂಗೆ ಊಟ 100 ಪಟ್ಟು ಹೆಚ್ಚಾಗೈತಿ ಇಲ್ಲಿ. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳಾಕತ್ತೀವಿ, ನಿಮ್ಮ ಉಚಿತ ಯೋಜನೆಗಳು ಆಶ್ರಮದ ಹೆಚ್ಚಿನ ಖರ್ಚು ಹೊರೆ ಆಗಲಿಕ್ಕೆ ಕಾರಣ ಆಗ್ಯಾವ. ಈ ಬೆಂಗಳೂರು ಕಡೆಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ, ನಾವು ಹೆಸರು ಹೇಳೋದಿಲ್ಲ, ಧಾರ್ಮಿಕ ಸಂಸ್ಥೆಗಳಿಗೆ 500 ಕ್ವಿಂಟಲ್ನಿಂದ ಹಿಡ್ಕೊಂಡು ಪ್ರತಿ ತಿಂಗಳ 500 ಕ್ವಿಂಟಲ್ನಿಂದ ಹಿಡ್ಕೊಂಡು 7,000 ಕ್ವಿಂಟಲ್ಲಿನವರೆಗೆ ಅಕ್ಕಿಯನ್ನು, ದವಸ ಧಾನ್ಯಗಳನ್ನು ಕೆಲವು ಸಂಸ್ಥೆಗಳಿಗೆ ಕೊಡುವ ಯೋಜನೆಯನ್ನು ಹಿಂದಿನ ಕಾಲದಲ್ಲಿ ಹಾಕ್ಕೊಂಡು ಬಂದಿದ್ದಾರೆ. ಅದು ಒಳಗಿನ ಸತ್ಯ ಯಾರಿಗೂ ಗೊತ್ತಿಲ್ಲ. ಹಾಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈ ಆಶ್ರಮದ ಸಮಗ್ರ ಬೆಳವಣಿಗೆ ಅನ್ನವನ್ನು ಮತ್ತು ಹಣವನ್ನು ಒದಗಿಸಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ. ಯಾಕಂದ್ರೆ ಸರ್ಕಾರ ಮಾಡೋ ಕೆಲಸನೇ ಆಶ್ರಮ ಮಾಡಾಕತ್ತೈತಿ. ನಾವು ವರ್ಷ ಒಂದನ್ನು ಏನು ಹೇಳಿ ಹೋಗ್ತೀವಂತಂದರೆ, ಈ ಕರ್ನಾಟಕದೊಳಗೆ ಆದರ್ಶ ಅನ್ನುವಂಥದ್ದಕ್ಕೆ ಒಂದು ಸಂಸ್ಥೆ ಎದ್ದು ನಿಲ್ಲುತ್ತೆ ಅಂತಂದ್ರೆ ಅದು ಕೇವಲ ವೀರೇಶ್ವರ ಪುಣ್ಯಾಶ್ರಮ. ಆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಯಾವ ಸರ್ಕಾರಕ್ಕೂ ಮನವಿ ಸಲ್ಲಿಸಲಾರ್ದಂಗೆ ಸರ್ಕಾರ ತನ್ನ ಕಿಮ್ಮತ್ತನ್ನು ಉಳಿಸ್ಕೋಬೇಕು ಅಂತಂದರೆ ಅದಕ್ಕೆ ಮನವಿ ಸಲ್ಲಿಸಲಾರ್ದಂಗೆ ಪ್ರತಿ ವರ್ಷ ಆಶ್ರಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋ ಸರ್ಕಾರ ಬೆಲೆಯುಳ್ಳ ಸರ್ಕಾರ ಆಗುತ್ತೆ, ಬಲವುಳ್ಳ ಸರ್ಕಾರ ಆಗುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು, ಯಾವಾಗಲೂ ಕೂಡ ಆಡಳಿತಾರೂಢ ಸರ್ಕಾರಗಳು ಆಶ್ರಮದ ಕಡೆ ಗಮನ ಹರಿಸಿದರೆ ನಿಜವಾದ ರಾಜ್ಯದ ಸೇವೆಯಲ್ಲಿ ಒಂದು ಸಣ್ಣ ಪಾತ್ರವನ್ನು ವಹಿಸಿದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತಾ, ಈ 5 ಗ್ಯಾರಂಟಿ ಮಾಡಿಬಿಟ್ರಲ್ರಿ, 5 ಗ್ಯಾರಂಟಿಯಿಂದ ನಮ್ಮ ಆಶ್ರಮಕ್ಕೆ ದೊಡ್ಡ ಪೆಟ್ಟು ಬಿದ್ದತಿ. ಯಾಕೆ ಹೇಳ್ರಿ? ಎಲ್ಲರೂ ಬರುದ ಉಣ್ಣುದ ಬರದ ಉಣ್ಣುದ ಹಂಗೆ ಊಟ 100 ಪಟ್ಟು ಹೆಚ್ಚಾಗೈತಿ ಇಲ್ಲಿ. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳಾಕತ್ತೀವಿ, ನಿಮ್ಮ ಉಚಿತ ಯೋಜನೆಗಳು ಆಶ್ರಮದ ಹೆಚ್ಚಿನ ಖರ್ಚು ಹೊರೆ ಆಗಲಿಕ್ಕೆ ಕಾರಣ ಆಗ್ಯಾವ. ಈ ಬೆಂಗಳೂರು ಕಡೆಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ, ನಾವು ಹೆಸರು ಹೇಳೋದಿಲ್ಲ, ಧಾರ್ಮಿಕ ಸಂಸ್ಥೆಗಳಿಗೆ 500 ಕ್ವಿಂಟಲ್ನಿಂದ ಹಿಡ್ಕೊಂಡು ಪ್ರತಿ ತಿಂಗಳ 500 ಕ್ವಿಂಟಲ್ನಿಂದ ಹಿಡ್ಕೊಂಡು 7,000 ಕ್ವಿಂಟಲ್ಲಿನವರೆಗೆ ಅಕ್ಕಿಯನ್ನು, ದವಸ ಧಾನ್ಯಗಳನ್ನು ಕೆಲವು ಸಂಸ್ಥೆಗಳಿಗೆ ಕೊಡುವ ಯೋಜನೆಯನ್ನು ಹಿಂದಿನ ಕಾಲದಲ್ಲಿ ಹಾಕ್ಕೊಂಡು ಬಂದಿದ್ದಾರೆ. ಅದು ಒಳಗಿನ ಸತ್ಯ ಯಾರಿಗೂ ಗೊತ್ತಿಲ್ಲ. ಹಾಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈ ಆಶ್ರಮದ ಸಮಗ್ರ ಬೆಳವಣಿಗೆ ಅನ್ನವನ್ನು ಮತ್ತು ಹಣವನ್ನು ಒದಗಿಸಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ. ಯಾಕಂದ್ರೆ ಸರ್ಕಾರ ಮಾಡೋ ಕೆಲಸನೇ ಆಶ್ರಮ ಮಾಡಾಕತ್ತೈತಿ. ನಾವು ವರ್ಷ ಒಂದನ್ನು ಏನು ಹೇಳಿ ಹೋಗ್ತೀವಂತಂದರೆ, ಈ ಕರ್ನಾಟಕದೊಳಗೆ ಆದರ್ಶ ಅನ್ನುವಂಥದ್ದಕ್ಕೆ ಒಂದು ಸಂಸ್ಥೆ ಎದ್ದು ನಿಲ್ಲುತ್ತೆ ಅಂತಂದ್ರೆ ಅದು ಕೇವಲ ವೀರೇಶ್ವರ ಪುಣ್ಯಾಶ್ರಮ. ಆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಯಾವ ಸರ್ಕಾರಕ್ಕೂ ಮನವಿ ಸಲ್ಲಿಸಲಾರ್ದಂಗೆ ಸರ್ಕಾರ ತನ್ನ ಕಿಮ್ಮತ್ತನ್ನು ಉಳಿಸ್ಕೋಬೇಕು ಅಂತಂದರೆ ಅದಕ್ಕೆ ಮನವಿ ಸಲ್ಲಿಸಲಾರ್ದಂಗೆ ಪ್ರತಿ ವರ್ಷ ಆಶ್ರಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋ ಸರ್ಕಾರ ಬೆಲೆಯುಳ್ಳ ಸರ್ಕಾರ ಆಗುತ್ತೆ, ಬಲವುಳ್ಳ ಸರ್ಕಾರ ಆಗುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು, ಯಾವಾಗಲೂ ಕೂಡ ಆಡಳಿತಾರೂಢ ಸರ್ಕಾರಗಳು
ಆಶ್ರಮದ ಕಡೆ ಗಮನ ಹರಿಸಿದರೆ ನಿಜವಾದ ರಾಜ್ಯದ ಸೇವೆಯಲ್ಲಿ ಒಂದು ಸಣ್ಣ ಪಾತ್ರವನ್ನು ವಹಿಸಿದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತಾ, ಈ 5 ಗ್ಯಾರಂಟಿ ಮಾಡಿಬಿಟ್ರಲ್ರಿ, 5 ಗ್ಯಾರಂಟಿಯಿಂದ ನಮ್ಮ ಆಶ್ರಮಕ್ಕೆ ದೊಡ್ಡ ಪೆಟ್ಟು ಬಿದ್ದತಿ. ಯಾಕೆ ಹೇಳ್ರಿ? ಎಲ್ಲರೂ ಬರುದ ಉಣ್ಣುದ ಬರದ ಉಣ್ಣುದ ಹಂಗೆ ಊಟ 100 ಪಟ್ಟು ಹೆಚ್ಚಾಗೈತಿ ಇಲ್ಲಿ. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳಾಕತ್ತೀವಿ, ನಿಮ್ಮ ಉಚಿತ ಯೋಜನೆಗಳು ಆಶ್ರಮದ ಹೆಚ್ಚಿನ ಖರ್ಚು ಹೊರೆ ಆಗಲಿಕ್ಕೆ ಕಾರಣ ಆಗ್ಯಾವ. ಈ ಬೆಂಗಳೂರು ಕಡೆಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ, ನಾವು ಹೆಸರು ಹೇಳೋದಿಲ್ಲ, ಧಾರ್ಮಿಕ ಸಂಸ್ಥೆಗಳಿಗೆ 500 ಕ್ವಿಂಟಲ್ನಿಂದ ಹಿಡ್ಕೊಂಡು ಪ್ರತಿ ತಿಂಗಳ 500 ಕ್ವಿಂಟಲ್ನಿಂದ ಹಿಡ್ಕೊಂಡು 7,000 ಕ್ವಿಂಟಲ್ಲಿನವರೆಗೆ ಅಕ್ಕಿಯನ್ನು, ದವಸ ಧಾನ್ಯಗಳನ್ನು ಕೆಲವು ಸಂಸ್ಥೆಗಳಿಗೆ ಕೊಡುವ ಯೋಜನೆಯನ್ನು ಹಿಂದಿನ ಕಾಲದಲ್ಲಿ ಹಾಕ್ಕೊಂಡು ಬಂದಿದ್ದಾರೆ. ಅದು ಒಳಗಿನ ಸತ್ಯ ಯಾರಿಗೂ ಗೊತ್ತಿಲ್ಲ. ಹಾಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈ ಆಶ್ರಮದ ಸಮಗ್ರ ಬೆಳವಣಿಗೆ ಅನ್ನವನ್ನು ಮತ್ತು ಹಣವನ್ನು ಒದಗಿಸಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ. ಯಾಕಂದ್ರೆ ಸರ್ಕಾರ ಮಾಡೋ ಕೆಲಸನೇ ಆಶ್ರಮ ಮಾಡಾಕತ್ತೈತಿ. ನಾವು ವರ್ಷ ಒಂದನ್ನು ಏನು ಹೇಳಿ ಹೋಗ್ತೀವಂತಂದರೆ, ಈ ಕರ್ನಾಟಕದೊಳಗೆ ಆದರ್ಶ ಅನ್ನುವಂಥದ್ದಕ್ಕೆ ಒಂದು ಸಂಸ್ಥೆ ಎದ್ದು ನಿಲ್ಲುತ್ತೆ ಅಂತಂದ್ರೆ ಅದು ಕೇವಲ ವೀರೇಶ್ವರ ಪುಣ್ಯಾಶ್ರಮ. ಆ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಯಾವ ಸರ್ಕಾರಕ್ಕೂ ಮನವಿ ಸಲ್ಲಿಸಲಾರ್ದಂಗೆ ಸರ್ಕಾರ ತನ್ನ ಕಿಮ್ಮತ್ತನ್ನು ಉಳಿಸ್ಕೋಬೇಕು ಅಂತಂದರೆ ಅದಕ್ಕೆ ಮನವಿ ಸಲ್ಲಿಸಲಾರ್ದಂಗೆ ಪ್ರತಿ ವರ್ಷ ಆಶ್ರಮಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋ ಸರ್ಕಾರ ಬೆಲೆಯುಳ್ಳ ಸರ್ಕಾರ ಆಗುತ್ತೆ, ಬಲವುಳ್ಳ ಸರ್ಕಾರ ಆಗುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು, ಯಾವಾಗಲೂ ಕೂಡ ಆಡಳಿತಾರೂಢ ಸರ್ಕಾರಗಳು ಆಶ್ರಮದ ಕಡೆ ಗಮನ ಹರಿಸಿದರೆ ನಿಜವಾದ ರಾಜ್ಯದ ಸೇವೆಯಲ್ಲಿ ಒಂದು ಸಣ್ಣ ಪಾತ್ರವನ್ನು ವಹಿಸಿದಂಗೆ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತಾ, ಈ 5 ಗ್ಯಾರಂಟಿ ಮಾಡಿಬಿಟ್ರಲ್ರಿ, 5 ಗ್ಯಾರಂಟಿಯಿಂದ ನಮ್ಮ ಆಶ್ರಮಕ್ಕೆ ದೊಡ್ಡ ಪೆಟ್ಟು ಬಿದ್ದತಿ. ಯಾಕೆ ಹೇಳ್ರಿ? ಎಲ್ಲರೂ ಬರುದ ಉಣ್ಣುದ ಬರದ ಉಣ್ಣುದ ಹಂಗೆ ಊಟ 100 ಪಟ್ಟು ಹೆಚ್ಚಾಗೈತಿ ಇಲ್ಲಿ. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳಾಕತ್ತೀವಿ, ನಿಮ್ಮ ಉಚಿತ ಯೋಜನೆಗಳು ಆಶ್ರಮದ ಹೆಚ್ಚಿನ ಖರ್ಚು ಹೊರೆ ಆಗಲಿಕ್ಕೆ ಕಾರಣ ಆಗ್ಯಾವ. ಈ ಬೆಂಗಳೂರು ಕಡೆಗೆ ನಿಮಗೆ ಯಾರಿಗೂ ಗೊತ್ತಿಲ್ಲ, ನಾವು ಹೆಸರು ಹೇಳೋದಿಲ್ಲ, ಧಾರ್ಮಿಕ ಸಂಸ್ಥೆಗಳಿಗೆ 500 ಕ್ವಿಂಟಲ್ನಿಂದ ಹಿಡ್ಕೊಂಡು ಪ್ರತಿ ತಿಂಗಳ 500 ಕ್ವಿಂಟಲ್ನಿಂದ ಹಿಡ್ಕೊಂಡು 7,000 ಕ್ವಿಂಟಲ್ಲಿನವರೆಗೆ ಅಕ್ಕಿಯನ್ನು, ದವಸ ಧಾನ್ಯಗಳನ್ನು ಕೆಲವು ಸಂಸ್ಥೆಗಳಿಗೆ ಕೊಡುವ ಯೋಜನೆಯನ್ನು ಹಿಂದಿನ ಕಾಲದಲ್ಲಿ ಹಾಕ್ಕೊಂಡು ಬಂದಿದ್ದಾರೆ. ಅದು ಒಳಗಿನ ಸತ್ಯ ಯಾರಿಗೂ ಗೊತ್ತಿಲ್ಲ. ಹಾಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈ ಆಶ್ರಮದ ಸಮಗ್ರ ಬೆಳವಣಿಗೆ ಅನ್ನವನ್ನು ಮತ್ತು ಹಣವನ್ನು ಒದಗಿಸಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ. ಯಾಕಂದ್ರೆ ಸರ್ಕಾರ ಮಾಡೋ ಕೆಲಸನೇ ಆಶ್ರಮ ಮಾಡಾಕತ್ತೈತಿ.